ಕ್ಯಾಂಪ್ಗಳು ಮಾಡ್ತೀರಿ, ಕ್ಯಾಂಪ್ಗಳಿಗೆ ದಾಸರಕ್ಕೆ ಕುಡಿತಕ್ಕೆ ಒಳಗಾಗಿದ್ದ ವ್ಯಕ್ತಿಗಳನ್ನು ಅವ್ರ ಮನೆಯವರು ಕರೀತಾರೆ, ಆದರೆ ಅವರು ಬರೋದಕ್ಕೆ ಹಿಂದೇಟ್ ಆಗ್ತಾನೆ. ಅವ್ರನ್ನ ಕರ್ಕೊಬರೋ ಪ್ರಯತ್ನಗಳು ಯಾವ ಥರ ಮಾಡಬೇಕು ಅನ್ನುವಂಥದ್ದು ಸರ್? ಸರ್, ಇದನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ಯಾರೇ ಒಬ್ಬ ಕುಡಿತಿರೋಂಥ ವ್ಯಕ್ತಿನ ನೀವು ಕರೆದ್ರೆ 100% ಬರಲ್ಲ. ಇದು ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕುಡ್ತಾ ಅನ್ನೋದು ರೋಗ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರಲ್ಲ. ಬೇರೆ ಸಾಮಾನ್ಯವಾಗಿ ಯಾವ್ದಾರ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಏರುಪೇರು ಕಂಡ್ರೆ ನೀವೇನು ಮಾಡ್ತೀರಾ? ಫಸ್ಟು ಹೋಗಿ ಡಾಕ್ಟ್ರನ್ನ ನೋಡಿ ಚಿಕಿತ್ಸೆ ಪಡೀತೀರ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ, ಅದು ನನ್ನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ. ಆದರೆ ವ್ಯಸನಕ್ಕೆ ದಾಸರಾದಂಥ ವ್ಯಕ್ತಿ ಮನಸ್ಥಿತಿ ತುಂಬ ಹಾಳಾಗಿರ್ತದೆ. ಅವನು ಚಿಕಿತ್ಸೆ ಪಡಿಬೇಕು ಅಂತ ಹೇಳಿದ್ರು ಅವನಲ್ಲಿರುವಂಥ ಕ್ರೇವಿಂಗ್, ಆ ಕೆಮಿಕಲ್ ಅವನ್ನ ಮಾಡೋಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅದ್ರ ತುಂಬ ಒಳಗೆ ವ್ಯಸನಕ್ಕಾಗಿದ್ದಾಗ ಎಲ್ಲ ಥರದ ಸಮಸ್ಯೆ ದೇಹದ ಮೇಲೆ ಬೀರಿರ್ತದೆ, ಬ್ರೈನ್ ಮೇಲೆ ಬೀರಿರ್ತದೆ, ಮನಸ್ಸು ಮೇಲೆ ಬೀರಿರ್ತದೆ, ಆರೋಗ್ಯದ ಮೇಲೆ ಬೀರಿರ್ತದೆ. ಅವನೇ ಬಿಡಬೇಕು ಅಂತ ಹೇಳಿದ್ರೆ ಅದನ್ನು ಬಿಡೋಕ್ಕಾಗಲ್ಲ. ಇದು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಇದನ್ನು ಬಲವಂತವಾಗಿಯೇ ತಂದು ಸೇರಿಸೋಂಥದ್ದು ಇರ್ತದೆ. 2ರಿಂದ 3 ದಿನ ಅವನಿಗೆ ಆ ಕೆಮಿಕಲ್ ಇಲ್ಲದೇ ಥರ ನಾವು ನೋಡಿಕೊಂಡು ವ್ಯವಸ್ಥಿತವಾಗಿ ಡಾಕ್ಟ್ರ್ ಮಾರ್ಗದರ್ಶನ ತೊಗೊಂಡು ಅವನಿಗೆ ವಿಶ್ರಾಂತಿ ಕೊಟ್ಟು ಅವನಿಗೆ ಒಂದು ಟ್ರೀಟ್ಮೆಂಟ್ನ ಮಾಡಿ ಮತ್ತು ಒಂದು ಒಳ್ಳೆಯ ಆಹಾರ ಕೊಟ್ಟರೆ ಒಂದು 3-4 ದಿನದಲ್ಲಿ ಅವ್ನು ಸ್ಟೇಬಲ್ ಆಯ್ತದೆ. ಇದನ್ನು ಎಲ್ಲರೂ ತಿಳ್ಕೊಳ್ಳಿ. ಇದು ಮೊದಲನೇ ಹಂತದಲ್ಲಿದ್ರೇ ಅದನ್ನ ಬದಲಾವಣೆ ಮಾಡ್ಬೋದು. ಕೊನೆಯ ಹಂತದ ತನಕ ಯಾರೂ ಕಾಯಬೇಡಿ. ಯಾರೇ ಕುಡಿತದಲ್ಲಿ ಚಟಕ್ಕೆ ಬಲಿಯಾದವರು ಈ ಸಮಸ್ಯೆ ಐತೆ ಅಂತ ಹೇಳಿದ್ರೆ ಒಪ್ಕೊಳ್ಳಲ್ಲ. ಕಳ್ತನ ಮಾಡೋಂಥ ವ್ಯಕ್ತಿ ಬೇಕಾದ್ರೆ ನನಗೆ ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೋತಾನೆ, ಆದರೆ ಕುಡ್ತಾ ಚಟ ನನಗಿದೆ ಅಂತ ಯಾರೂ ಒಪ್ಕೊಳ್ಳಲ್ಲ. ಇದಕ್ಕೆ ಮನೆಯವರೇ ಅರ್ಥ ಮಾಡ್ಕೋಬೇಕು. ಯಾವಾಗ ಅವರು ತನ್ನನ್ನು ತಾನು ಮರಿತಾ ಇದ್ದಾರೆ, ತಾನು ಕುಡ್ತಾ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅಂತ ಯಾವಾಗ ಅವ್ರ ಕೈಲಿ ಅನ್ನಿಸ್ತಾ ಇದೆ, ಅಂಥವ್ರನ್ನ ನೀವು ಒಂದು ಈ ಸಂಸ್ಥೆಗೆ ಬಲವಂತವಾಗೇ ಕರ್ಕೊಂಡು ಬನ್ನಿ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನೀವು ಹೇಳ್ದಂಗೆ ಬಲವಂತ ಕರ್ಕೊಬನ್ನಿ ಅಂತ ಹೇಳ್ತೀರಿ. ಅವ್ರು ಒಂದು ವೇಳೆ ಒಪ್ನಿಲ್ಲ ಅಂದರೆ ನೀವು ಯಾವ ಥರ ಕನ್ವೆ ಮಾಡ್ತೀರಾ? ಅವ್ರನ್ನ ಮನೆಗೆ ಬಂದು ಕರ್ಕೊಬರ್ತೀರಾ, ಇಲ್ಲಾಂದರೆ ನೀವು ನಿಮ್ಮ ಡಾಕ್ಟ್ರುಗಳು ಕಳಿಸ್ತೀರಾ ಅಲ್ಲಿಗೆ, ಇಲ್ಲಾಂದರೆ ಅವ್ರಿಗೆ ಪೋಷಕರು ಯಾವ ಥರ ಗೈಡ್ ಮಾಡ್ಬೋದು ಅನ್ನುವಂಥದ್ದು? ಇಲ್ಲ, ನೀವು ಕುಡ್ದಾಗ ಅವನ ಹತ್ರ ಈ ವಿಷಯಗಳನ್ನ ಮಾತಾಡಿದ್ರೆ ಒಪ್ಪಲ್ಲ. ಕುಡಿದೇ ಇರುವಾಗ ಬೆಳಿಗ್ಗೆ ಹೊತ್ತು ಅವನ ಮನವೊಲಿಸಿ ಕರ್ಕೊಂಡು ಬಂದರೆ ತುಂಬ ದೊಡ್ಡದು. ನಾವು ಬಲವಂತದಿಂದ ಮಾಡೋದಕ್ಕಿಂತ ಅವನು ಸ್ವಯಂ ಪ್ರೇರಿತವಾಗಿ ಕ್ಯಾಂಪಲ್ಲಿ ಇನ್ವಾಲ್ವ್ ಆದರೆ ಖಂಡಿತವಾಗ್ಲೂ 100% ಬಿಡ್ಬೋದು. ನಾವು ಕರ್ಕೊಂಡು ಬಂದು ಬಲವಂತವಾಗಾದರೆ 110%. ಆದರೆ ಅವನಾಗ ಅವ್ನು ಬಂದರೆ 100%. ಅವನು ಬೆಳಿಗ್ಗೆ ಹೊತ್ತು ಚೆನ್ನಾಗಿದ್ದಾಗ ಅವನ ಮನ ಪರಿವರ್ತನೆ ಮಾಡಿ ಕುಡಿದಿದ್ದಾಗಲೇ ನೋಡಪ್ಪ ಇದೊಂದು ಸಮಸ್ಯೆ ಇದೆ, ನಮ್ಮ ಸಂಸ್ಥೆ ಬಗ್ಗೆ ತೋರಿಸಿ, ಇಲ್ಲಿ ವ್ಯವಸ್ಥೆ ಬಗ್ಗೆಗಳನ್ನ ತೋರಿಸಿ, ಇಲ್ಲಿ ನಾವು ತುಂಬ ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಇದು ಕ್ಯಾಂಪ್ ಅಂತ ಹೇಳ್ತಿರೋದು ಕುಡ್ತಾ ಬಿಡೋಕ್ಕಲ್ಲ, ವಿಶ್ರಾಂತಿ ಕ್ಯಾಂಪ್ ಇದು. ಇನ್ನು ಮುಂದೆ ಕುಡ್ತಾ ಬಿಡ್ತಾ ಶಿಬಿರ ತೆಗೆದು ಬಿಡ್ತೀವಿ. ವಿಶ್ರಾಂತಿಗೋಸ್ಕರ ಬರುತ್ತಿರೋದವನು. ಯಾಕೆ ಅಂತ ಹೇಳಿದ್ರೆ 2 ಥರ ವಿಶ್ರಾಂತಿ ತಗೋತಾರೆ. ಒಂದು ದುಡಿದು ಹಣ ಗಳಿಸಿ ಹೊರ ದೇಶಕ್ಕೆ ಹೋಗಿ ಹೊರ ರಾಜ್ಯಗಳಿಗೆ ಹೋಗಿ ವಿಶ್ರಾಂತಿ ತಗೋತಾರೆ. ನಾವು ದುಶ್ಚಟ ಮಾಡಿ ಹಿಡಿದಿದ್ದೀವಿ. ನಮಗೆ ವಿಶ್ರಾಂತಿ ಇರೋದು ಇಲ್ಲಿ. ನಮಗೆ ಒಳ್ಳೆ ನಿದ್ದೆ ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ವ್ಯಾಯಾಮ ಬೇಕು, ತೃಪ್ತಿ ಬೇಕು, ಪೂಜೆ ಬೇಕು, ಪುರಸ್ಕಾರ ಬೇಕು, ಮನೋರಂಜನೆ ಕಾರ್ಯಕ್ರಮಗಳು ಬೇಕು, ನನ್ನವರು ತನ್ನವರು ಅನ್ನೋದನ್ನು ನೋಡಬೇಕು. ಇದು ವಿಶ್ರಾಂತಿ. ಇನ್ನು ಮುಂದೆ ಇದನ್ನು ಕುಡ್ತಾ ಬಿಡ್ತಾ ಶಿಬಿರ ಅಂತ ಮಾಡಲ್ಲ, ಇನ್ನು ವಿಶ್ರಾಂತಿ ಶಿಬಿರ ಅಂತ ಮಾಡ್ತೀನಿ. ಅವ್ರ ವಿಶ್ರಾಂತಿಗೆ ಬೇಕಾಗಿರೋದು. ಅವರು ಬಂದು ವಿಶ್ರಾಂತಿ ತಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯ ಜೀವನನ ಮಾಡೇ ಮಾಡ್ತಾರೆ. ಕೊನೆಗೆ ನೀವು ಇದಕ್ಕೊಂದು ಸ್ವಲ್ಪ ಒಂದು ಕ್ಷಣ ಸಹಕರಿಸಿ ಸಾಕು. ಮತ್ತು ಅವ್ನು ಇಲ್ಲಿ ಬಂದ ಮೇಲೆ ಅವ್ನಿಗೆ ನಾವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಅವರು ತುಂಬ ಅವನೇ ಅಡ್ಜಸ್ಟ್ ಆಗೋಗ್ತಾನೆ. ನಮ್ಮಲ್ಲಿ 10,000 ಜನ ತನಕ ಇಲ್ಲಿ ಬಂದು ಚಿಕಿತ್ಸೆ ಪಡೆದಿದ್ದಾರೆ. 1000 ಜನ ಕುಡ್ತಾ ಬಿಟ್ಟು ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಅವರೆಲ್ಲರೂ ಮತ್ತೆ ಕುಡಿದವರು ನೀವು ನಂಬಲ್ಲ ಸರ್. ಕರ್ನಾಟಕ ಎಲ್ಲ ಮೂಲೆಯಿಂದನೂ ನೀವು ನಂಬಲ್ಲ. ಮಧ್ಯರಾತ್ರಿ ಎಲ್ಲ ಬಂದು ಫುಟ್ಪಾತಲ್ಲಿ ಮಲಿಕಂದು ಬಂದು ಅಡ್ಮಿಷನ್ ಆಗಿದ್ದಾರೆ. ಅವ್ರು ಒಬ್ಬರೇ, ತಂದೆ ತಾಯಿನೂ ಕರ್ಕೊಂಡು ಬರ್ತಾನೆ. ಅವ್ರಿಗೋಸ್ಕರ ಒಂದು ಆಶ್ರಮ ಕಟ್ಟಿದ್ದೀನಿ ನಾನು. ವ್ಯಸನಕ್ಕೆ ದಾಸರಾಗಿ ತಂದೆ ಮತ್ತು ಕುಟುಂಬ ಮತ್ತು ಸಮಾಜ ಬೇಡ ಅಂತ ಹೇಳಿದ್ರೆ ನಿರಂತರ ಒಂದು ಆಶ್ರಮ ಕಟ್ಟಿದ್ದೀನಿ. ಅಲ್ಲಿ ಅವ್ರಿಗೆ ಜಾಗದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ದುಡ್ಡು ಕಟ್ಟೋರಿಗೆಲ್ಲ, ದುಡ್ಡು ಇಲ್ದದ್ರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನಾನು ಕುಡಿತಾ ಇದ್ದೀನಿ, ನಾನು ಎಲ್ಲೂ ಬದುಕೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಮಾರ್ಗ, ಅದು ಬಸವ ಮಾರ್ಗ. ನೀವು ಬನ್ನಿ, ನಿಮಗೋಸ್ಕರ ನಾನು ನನ್ನ ಮನೆಯಿಂದ ಆಶ್ರಮ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈ 4 ಬ್ರಾಂಚಲ್ಲಿ ಒಂದು ಆಶ್ರಮ, ಒಂದು ಲೇಡೀಸ್ ರಿಯಾಬು, ಇನ್ನೊಂದು ಪ್ರಕೃತಿ ಮೆಡಲಲ್ಲಿ ಯೋಗವಿತ್ತು ಪ್ರಕೃತಿ ಚಿಕಿತ್ಸೆ ಇಟ್ಕೊಂಡು ರಿಹಾಬಿಲಿಟೇಷನ್. ಇದು ನಮ್ಮ ಮೊದಲನೇ ಬ್ರಾಂಚು. ಎಲ್ಲ ವಿಭಾಗದಲ್ಲಿ ಎಲ್ಲ ಥರದ ಜನಕ್ಕೆ ಸಿಗಬೇಕು ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೀವು ಒಂದು ಸರಿ ಬಂದು ನಮ್ಮ ಬಸವ ಮರನ ಕಣ್ಣಾರೆ ನೋಡಿ, ಇಲ್ಲಿ ವಾತಾವರಣ ನೋಡಿ, ಇಲ್ಲಿ ಚಿಕಿತ್ಸೆ ತಗೊಳ್ತಿರೋರನ್ನ ನೋಡಿ, ಇಲ್ಲಿ ಊಟ ಮಾಡಿ, ಅದಾದಮೇಲೆ ಬಂದು ಕುಡ್ತಾ ಬಿಡಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಸರ್ ಕುಡ್ತಾ ಬಿಡಿಸೋದಕ್ಕೆ ಒಂದಷ್ಟು ಮಾತ್ರೆಗಳೇನೋ ಬರ್ತವೆ ಅಂತ ಹೇಳ್ತಾರೆ. ಆ ಮಾತ್ರೆಗಳಲ್ಲೆಲ್ಲ ಸೈಡ್ ಎಫೆಕ್ಟ್ ಆಗ್ತವೆ ಒಂದಷ್ಟು ನಾನು ಸಹ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತವಾಗ್ಲೂ ಯಾವುದೂ ಮಾತ್ರೆಗಳಿಲ್ಲ. ನೀವು ಹಾಕೋದ್ರಿಂದ ಅವ್ನ ದೇಹದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿ ಸಾಯೋಂಥದ್ದು ಜಾಸ್ತಿ ಇರ್ತದೆ.
ನೀವು ಅದನ್ನು ಕರೆಕ್ಟಾಗಿ ಅದನ್ನು ರಿಪೋರ್ಟ್ನ ತೊಗೊಂಡು ಅದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಂಡ್ರೆ ಆ ಮಾತ್ರೆಗಳನ್ನ ಯಾರೂ ಕೊಡೋಕ್ಕಲ್ಲ. ಆ ಥರ ಯಾವುದೇ ಥರದ ಮಾತ್ರೆಗಳಿಲ್ಲ. ಅದು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನ ಬೀರ್ತದೆ. ದಯವಿಟ್ಟು ಯಾರೂ ಆ ಥರ ಮಾತ್ರೆಗಳನ್ನ ಎಲ್ಲೂ ಪ್ರಪಂಚದಲ್ಲಿಲ್ಲ, ಯಾರೂ ಮನೆಯವರು ಹಾಕ್ಬೇಡಿ. ದಯವಿಟ್ಟು ಬೇರೆ ಯಾರೂ ಕೊಡೋದು ಹೋಗೋದು ಬೇಡ. ಮತ್ತು ಯಾರ ಹೊಸ್ದಾಗಿ ಕುಡ್ತಾನ ಕಲಿಬೇಕು, ಕಲಿಯೋಂಥವ್ರು ಯಾರು ಇದ್ದರೆ ಒಂದು ಸರಿ ಬಸವ ಮಾರ್ಗ ಬಂದು ಕುಡ್ದಿರೋರು, ಗಾಂಜಾ ಸೇದಿರೋರು, ಸಿಗರೇಟ್ ಸೇದಿರೋರು ಮತ್ತು ಟ್ಯಾಬ್ಲೆಟ್ ತೊಗೊಂಡಿರೋರು, ಅವರ ಸಮಸ್ಯೆನ ಒಂದು ಸರಿ ನೀವು ಕಣ್ಣಾರೆ ನೋಡಿದ್ರೆ ಕನಸಲ್ಲೂ ನೀವು ಅದು ಚಟಕ್ಕೆ ಹೋಗಲ್ಲ. ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಇವತ್ತಿನ ದಿನ ಯುವಕರುಗಳಲ್ಲಿ ಮನಪಲಿಯಾಗಿದೆ. ನೀವು ಲೈಫ್ನ ಎಂಜಾಯ್ ಮಾಡ್ಬೇಕು, ಹೆಂಗೆ ಎಂಜಾಯ್ ಮಾಡ್ತೀರಾ? ನಿಮ್ಮ ಪ್ರಕಾರ ಹೇಳಿ. ಈಗ ಲೈಫ್ ಎಂಜಾಯ್ ಅಂತ ಹೇಳಿದ್ರೆ ಏನು? ಡ್ರಿಂಕ್ಸ್ ಮಾಡಬೇಕು, ಸಿಗರೇಟ್ ಸೇದಬೇಕು, ಹುಡುಗರ ಜೊತೆ ಸುತ್ತಾಡಬೇಕು, ಸೋಂಬೇರಿತನದಲ್ಲಿ ಇರಬೇಕು, ಬೇಜವಾಬ್ದಾರಿಯಾಗಿ ಇರಬೇಕು, ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡಿರ್ಬೇಕು. ಇದೇ ಲೈಫ್ ಎಂಜಾಯೇ? ಮತ್ತು ಲೈಫ್ ಎಂಜಾಯ್ ಅಂದ್ರೆ ಏನು? ಸಮಾಜ ಸೇವೆ ಲೈಫ್ ಎಂಜಾಯ್ನ ದುಶ್ಚಟಕ್ಕೆ ಬಲಿಯಾಗಿ ಹೋಲಿಸ್ಬಿಟ್ಟು ಅಂತ ಒಳ್ಳೇದನ್ನು ಹಾಳು ಮಾಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಎಲ್ಲದಕ್ಕೂ ಮಾರ್ಕೆಟಿಂಗ್ ಬೇಕು. ನೀವು ಯಾವ್ದಾರು ಒಂದು ಸಣ್ಣ ಸಂಸ್ಥೆ ಕಟ್ಟಿ ದೊಡ್ಡ ಸಂಸ್ಥೆ ಕಟ್ಟಿ ಮಾರ್ಕೆಟಿಂಗ್, ಅದು ಕುಡ್ತಾ ಗಾಂಜಾ ಡ್ರಗ್ಸು ಇದಕ್ಕೆ ಯಾವುದಕ್ಕೂ ಮಾರ್ಕೆಟಿಂಗೇ ಬೇಡ. ನೋಡಿ, ಎಲ್ಲದಕ್ಕಿಂತ ಜಾಸ್ತಿ ನಡೀತಿರೋದೇ ಇದು. ಅಂದರೆ ಮನಪಲಿ, ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಆ ಮೌತ್ ಪಬ್ಲಿಸಿಟಿ. ಯಾಕೆ ಈ ಮೌತ್ ಪಬ್ಲಿಸಿಟಿ ಆಯ್ತದೆ ಅಂತ ಹೇಳಿದ್ರೆ, ಈ ವ್ಯಸನಕ್ಕೆ ದಾಸಾದ ವ್ಯಕ್ತಿ ಅವನ ಒಂದು ಲಕ್ಷಣಗಳೇನು ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಬ್ಬನ ಕರ ತರೋದು. ಯಾರು ಈ ವ್ಯಸನಕ್ಕೆ ದಾಸನ ಆಗ್ತಾನೆ ಅವನೇನು ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿನ ಕರ ತರ್ತಾನೆ. ನೀವು ಸಾಮಾನ್ಯವಾಗಿ ಯಾರೊಬ್ಬ ಕುಡಿತಿರೋಂಥ ವ್ಯಕ್ತಿನ ನೀವು ಹೋಗಿ ಕೇಳಿ, ನೀನು ಯಾವ ಥರ ಕುಡ್ತಾ ಕಲಿತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಅವ್ರ ಸಂಬಂಧಿಕರಾಗಿರ್ತಾರೆ, ಇಲ್ಲಾಂದ್ರೆ ಅವನ ಆತ್ಮೀಯ ಸ್ನೇಹಿತನಾಗಿರ್ತಾನೆ. ಮತ್ತು ಹೋಗ್ಬಿಟ್ಟು ನೀವು ಯಾರು ಕೇಳಿ ಕುಡ್ತಾನ ಸಮಸ್ಯೆ ನಿಮ್ಗೆ ಆಯ್ತು ಅಂತ ಹೇಳಿದ್ರೆ ನನಗಿಲ್ಲ ಅಂತಲೇ ಹೇಳೋದು. ಬೇರೆ ಥರದಲ್ಲ. ನನಗೆ ನೀವು ಇದನ್ನು ಕಾರ್ಯಕ್ರಮ ಕಂಡು ಹಿಡಿದವ್ರೆ ಈ ಥರ ಒಂದು ಅವೇರ್ನೆಸ್ ಮಾಡಬೇಕು ಅಂತ 6 ತಿಂಗಳು ಎಲ್ಲ ರಾಜ್ಯಗಳು ಸುತ್ತುತ್ತಾರೆ. ಆದರೆ ಯಾರೂ ಒಪ್ಕೊಳ್ಳಲ್ಲ ನನಗೆ ಸಮಸ್ಯೆ ಐತೆ ಅಂತಾನೆ. ಇವತ್ತಿಗೂ ಇದಕ್ಕೆ ದೊಡ್ಡ ಮಟ್ಟದ ಜಾಗೃತಿ ಆಗಬೇಕು. ಇದೊಂದು ಸಮಸ್ಯೆ ಅಂತ ಒಪ್ಕೊಳ್ಳೋಕೆ ಯಾರು ಹಿಡಿದ್ದಾರೆ? ಸರ್, ನಾನು ಕುಡಿತೀನಿ, ಮಲಗ್ತೀನಿ ಅಷ್ಟೇ. ಸಂಜೆ ಹೊತ್ತು ಒಂಚೂರು ಕುಡಿತೀನಿ ಸರ್, ಊಟ ಗೀಟ ಮಾಡ್ಕೊಂಡು ನಾನೇನು ಜಗಳ ಆಡಲ್ಲ, ಮತ್ತೊಂದು ಮಾಡಲ್ಲ, ಮಲಗ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ನಮ್ಮ ದೇಹದಲ್ಲಿ ತುಂಬ ಥರದ್ದು ಇರ್ತದೆ, ರೋಗಗಳು ಬರ್ತವೆ. ಆ ರೋಗಗಳು ಬಂದಾಗ ಅವನು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ತಾನೆ. ಆದರೆ ಒಂದಿನ ಕೊನೆಗೆ ಪರಿಣಾಮ ಮೊದಲನೇ ಹಂತದಲ್ಲಿ ಏನೂ ಇರಲ್ಲ, ಕೊನೆ ಹಂತದಲ್ಲೇ ಇದು ಅಷ್ಟೇ. ರೋಗ ಬಂದಾಗಲೇ ವಾಸಿ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಕೊನೆ ಹಂತ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಮೊದಲನೇ ಹಂತದಲ್ಲಿ ಗುರುತಿಸಿ. ನೀವು ನಿಮ್ಮ ಮಕ್ಕಳು ಲೇಟಾಗಿ ಬರ್ತಾವ್ರ ನೋಡಿ, ಅವರಲ್ಲಿ ಅವನ ಗುಣಗಳಲ್ಲಿ ಬೇರೆ ಆಗಿದೆಯಾ ನೋಡಿ. ಇದನ್ನೆಲ್ಲ ನೋಡಬೇಕು. ನಾವೆಲ್ಲ ನೋಡ್ತೀವಿ, ಆದರೆ ಮಕ್ಕಳುಗಳ ಬದಲಾವಣೆ ಆಗೋದನ್ನ ನಾವು ನೋಡೋದೇ ಇಲ್ಲ. ನೀವು ಅದನ್ನು ಗುರುತಿಸ್ಬೇಕು, ನೋಡಬೇಕು. ಮತ್ತು ಇನ್ನೊಂದನ್ನು ನಿಮ್ಮ ವಾಹಿನಿ ಮುಖಾಂತರ ನಾನು ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳನ್ನ ಈಗ ಶಾಲಾ ಕಾಲೇಜುಗಳಲ್ಲಿ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತದೆ, ಟ್ರಿಪ್ಗಳು ಅಂತ ಕರ್ಕೊಂಡು. ಮೊದಲು ಟ್ರಿಪ್ ಅಂದರೆ ಎಲ್ಲಿ ಹೋಗ್ತಿದ್ವಿ ನಾವು? ಸ್ಕೂಲಿಂದ ಕರ್ಕೊಂಡು ಹೋದ್ರೆ ಎಲ್ಲಿ ಹೋಗ್ತಿದ್ವಿ? ಒಂದು ಯಾತ್ರಿಕವಾದಂಥ ಪೂಜಾ ಪುರಸ್ಕಾರಗಳು ಕರ್ಕೊಂಡು ಹೋಗ್ತಿದ್ವಿ. ಚಾಮುಂಡಿ ಬೆಟ್ಟ, KRS, ಝೂ, ಇಲ್ಲಾಂದರೆ ಆ ಜಿಲ್ಲೆಗೆ ಪ್ರಮುಖವಾಗಿರುವಂಥ ಒಂದು ಪ್ರವಾಸಿ ತಾಣಕ್ಕೆ. ಈಗ ಎಲ್ಲಿ ಹೋಗ್ತಾ ಇದ್ದಾರೆ? ಎಲ್ಲಿ ಹೋಗ್ತಿದ್ದಾರೆ ನೋಡಿ, ಗಮನಿಸಿದ್ದೀರಾ? ಮೈಸೂರಲ್ಲಿ ಯಾವ ಪಬ್ ಜಾಸ್ತಿ ಇದೆ, ಎಲ್ಲಿ ಜಾಸ್ತಿ DJ ಇದೆ, ಅಲ್ಲಿ ನೀವು ಶಾಲೆ ಮಕ್ಕಳುಗಳನ್ನ, ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು DJ ಹಾಕಿದ್ರೆ ಅವ್ರು ಏನಕ್ಕೆ ಪ್ರಮೋಟ್ ಆಗ್ತಾರೆ? ಹೆಂಗೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಒಂದು ಗಮನ ಹರಿಸಲೇಬೇಕು. ಅದರಿಂದ ಯಾರು ಈ ಥರ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಿ ಅಂದರೆ ಅವ್ರು ಹೇಳೋದನ್ನ ನೀವು ಕೇಳಬೇಡಿ, ಅವನ್ನ ನೀವು ಪರಿವರ್ತನೆ ಮಾಡೋಂಥ ಕೆಲಸಗಳನ್ನ ಮಾಡಿ. ದಯವಿಟ್ಟು ಈ ಕುಡ್ತಾನ ಚಟಕ್ಕೆ ಯಾರು ಬಲಿಯಾಗಬೇಡಿ. ಬಸವ ಮಾರ್ಗ ಅನ್ನೋ ಒಂದು ಸಂಸ್ಥೆ ಇದೆ, ಸಂಪರ್ಕ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಜೀವನ ಸಿಕ್ಕೇ ಸಿಗ್ತದೆ.